ಸಮಾಧಾನ ಸಮಾಧಾನ ನಿಜವಾದ ಸಮಾಧಾನ, ನಾನು ಕಂಡುಕೊಂಡ ಸಮಾಧಾನ, ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋರಾಗಿದ್ದೇನೆ. ಈ ಸಮಯದಲ್ಲಿ ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದು. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಸಂಪರ್ಕಿಸಿರಿ. ಪ್ರತಿದಿನವೂ ನಡೆಯುವಂಥ ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಸಂಪರ್ಕಿಸಬಹುದಾಗಿದೆ, ಹಾಗೂ ಗುಂಪುಗಳನ್ನು ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸ್ತಾ ಇರುವಂಥ ವಿಷಯ ಯಾವುದಂದರೆ, ಇವತ್ತಿನ ಅಥವಾ ನಿಮ್ಮ ಈಗಿನ ಇಂದಿನ ಕಷ್ಟ ಶಾಶ್ವತವಲ್ಲ. ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸ್ತೇವೆ ರಾಜ. ದೇವರೇ, ಈ ಸಮಯದಲ್ಲಿ ವಾಕ್ಯಗಳನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚಿ ನೀವು ಕಾರ್ಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್ ಆಮೇನ್. ಇಂದು ನೀವು ಎದುರಿಸ್ತಾ ಇರುವಂತಹ ಅಥವಾ ಹಾದು ಹೋಗ್ತಾ ಇರುವಂಥ ಸಫರಿಂಗ್ ಅಥವಾ ಕಷ್ಟ, ನೋವು, ಸಂಕಟ, ಪ್ರಯಾಸ, ವೇದನೆ ಏನಿದೆಯೋ ಅದು ಶಾಶ್ವತ ಅಲ್ಲ. ಅದು ನಿಮಗೆ ಪರ್ಮನೆಂಟ್ ಅಲ್ಲ, ಟೆಂಪ್ರರಿ ಆಗಿರುವಂತಹ ಕಾರ್ಯ ಆಗಿದೆ. ತಾತ್ಕಾಲಿಕವಾಗಿ ನೀವು ಈ ಒಂದು ಕಷ್ಟದಲ್ಲಿ, ವೇದನೆಯಲ್ಲಿ ಹಾದು ಹೋಗಬೇಕಾಗಿದೆ ಅಷ್ಟೇ ಹೊರತು ನಿಮ್ಮ ಜೀವಿತದಲ್ಲಿ ಇದು ಶಾಶ್ವತವಾಗಿ ಉಳಿತದೆ ಎಂಬುದಾಗಿ ದಯಮಾಡಿ ನೀವು ತೀರ್ಮಾನ ತೆಗೆದುಕೊಳ್ಳಬೇಡಿ. ಇಟ್ ಈಸ್ ಜಸ್ಟ್ ಎ ಸೀಸನ್. ಯಾಕೆ ಇದೊಂದು ನಿಮ್ಮ ಜೀವಿತದಲ್ಲಿ ಹಾದು ಹೋಗ್ತಾ ಇದೆ ಅಂದರೆ, ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಬಲಗೊಳಿಸಲು, ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಒಳ್ಳೆಯ ಪಾತ್ರೆಯನ್ನಾಗಿ ರೂಪುಗೊಳಿಸಲು ಆಗಿರ್ತದೆ ಹೊರತು ನಿಮ್ಮ ಜೀವಿತದಲ್ಲಿ ಈ ಕಷ್ಟ ಶಾಶ್ವತವಾಗಿ ಉಳಿಯುವಂಥದ್ದಲ್ಲ. ನಾವು ನೋಡುವುದಾದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ನೇ ವಚನವನ್ನು ಓದಿಕೊಳ್ಳೋಣ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಇಲ್ಲಿ ಅಪೊಸ್ತಲನಾದ ಪೌಲನು ಬರೆಯುವುದನ್ನು ನೋಡುವುದಾದರೆ, ನಮಗೆ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವಂತಹ ಮಹಿಮಾ ಪದವಿಯನ್ನು ನಾವು ಆಲೋಚಿಸಿ ಈಗಿನ ಅಥವಾ ಇಂದು ನಾವು ಒಳಗಾಗಿರುವಂತಹ ಕಷ್ಟದ ಕಾಲವನ್ನು ನಾವು ಅಲ್ಪವೆಂದು ನಾವೆಣಿಸಬೇಕು. ಅಲ್ಪ ಅಂದರೆ ಸ್ವಲ್ಪ ಮಾತ್ರ, ಇದು ನಮಗೆ ಶಾಶ್ವತವಾಗಿಲ್ಲ. ಸ್ವಲ್ಪ ಸಮಯದಲ್ಲಿ ನಾವು ಈ ಒಂದು ಫೇಸ್ನಲ್ಲಿ ಹಾದು ಹೋಗಬೇಕಾಗ್ತದೆ ಎಂಬುದಾಗಿ ಕ್ರೈಸ್ತರಾದ ನಾವು ಇದನ್ನು ತಿಳಿದುಕೊಳ್ಳಬೇಕು. ನೋಡಿ, ಕಷ್ಟ ಎಲ್ಲರಿಗೂ ಬರ್ತದೆ, ಎಲ್ಲರಿಗೂ ವೇದನೆ ಉಂಟಾಗ್ತದೆ. ಕಷ್ಟ ಬರುವಾಗ, ವೇದನೆ ಉಂಟಾಗುವಾಗ ಮನುಷ್ಯನಿಗೆ ಸಹಜವಾಗಿ ಚಿಂತೆಗಳು, ಅನೇಕ ವಿಧವಾದ ಸಂಕಟಗಳು, ಅವನ ದುಃಖ, ಪ್ರಯಾಸ ಬರುವಂಥದ್ದಾಗಿದೆ. ಮನುಷ್ಯನಿಗಿರುವಂಥ ಇದು ಸ್ವಾಭಾವಿಕವಾದ ಗುಣ. ಆದರೆ ಒಬ್ಬ ಕ್ರೈಸ್ತ ವಿಶ್ವಾಸಿಗಳಾದ ನಾವು, ನಮಗೆ ದುಃಖ ಬರುವಾಗ, ನಮಗೆ ವೇದನೆ ಆಗುವಾಗ, ನೋವಾಗುವಾಗ ನಾವು ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ಯಾಕೆಂದರೆ ದೇವರನ್ನು ಆಶ್ರಯಿಸಿಕೊಳ್ಳುವಾಗಲೇ ನಮಗೆ ಮುಂದೆ ಒಂದು ಒಳ್ಳೆಯ ಮಹಾ ಪದವಿ ಅಥವಾ ಮಹಿಮಾ ಪದವಿ ನಮಗೆ ಇದೆ ಎಂಬುದಾಗಿ ತಿಳಿಯುವಂಥದ್ದಾಗಿದೆ. ಎಷ್ಟೋ ಜನರು ಈ ದಿನಗಳಲ್ಲಿ ನೋಡುವುದಾದರೆ ಈ ತಾತ್ಕಾಲಿಕವಾದ ಸಮಸ್ಯೆಗಾಗಿ ತಮ್ಮ ಜೀವಿತವನ್ನು ಪರ್ಮನೆಂಟ್ ಆಗಿ ಎಂಡ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಹೇಳುವುದು ನಿಮಗೆ ಅರ್ಥವಾಗ್ತಾ ಇದೆ ಎಂಬುದಾಗಿ ನಾನು ಭಾವಿಸ್ತೇನೆ. ತಾತ್ಕಾಲಿಕವಾದ ಸಮಸ್ಯೆಯನ್ನು ಎಷ್ಟೋ ಜನರು ಎದುರಿಸಲು ಸಾಧ್ಯವಾಗದೆ ಪರ್ಮನೆಂಟ್ ಆಗಿ ಅಂದರೆ ಶಾಶ್ವತವಾಗಿಯೇ ತಮ್ಮ ಜೀವಗಳನ್ನೇ ತೆಗೆದುಕೊಂಡು ಬಿಡ್ತಾರೆ. ಅಲ್ಪಕಾಲದಲ್ಲಿ ತೀರಲ್ಪಡುವ ಸಾಲಕ್ಕಾಗಿ ಎಷ್ಟೋ ಜನ ಸುಸೈಡ್ ಮಾಡಿಕೊಂಡು ಸತ್ತು ಹೋಗ್ತಾರೆ. ಪರ್ಮನೆಂಟ್ ಆಗಿ ತಮ್ಮ ಜೀವವನ್ನೇ ತೆಗೆದುಕೊಳ್ತಾರೆ. ತಾತ್ಕಾಲಿಕವಾಗಿ ಟೆಂಪ್ರವರಿ ಆಗಿರುವಂಥ ಸಮಸ್ಯೆಗೆ ಪರ್ಮನೆಂಟ್ ಆಗಿ ಸತ್ತು ಹೋಗ್ತಾರೆ, ಸೂಸೈಡ್ ಮಾಡಿಕೊಳ್ತಾರೆ. ಎಷ್ಟೋ ಕುಟುಂಬಗಳಲ್ಲಿ ವಿವಾಹದಲ್ಲಿ ಬರುವಂಥ ಚಿಕ್ಕ ಸಮಸ್ಯೆಗಳನ್ನು, ತಾತ್ಕಾಲಿಕವಾಗಿ ಬರುವ ಸಮಸ್ಯೆಯಿಂದ ಎಷ್ಟೋ ಜನರು ಡಿವೋರ್ಸ್ವರೆಗೂ ಪರ್ಮನೆಂಟ್ ಆಗಿ ಆ ಮದುವೆಯನ್ನೇ ಮುರಿದು ಹಾಕಿಬಿಡ್ತಾರೆ. ಪರ್ಮನೆಂಟ್ ಆಗಿ ಆ ಮದುವೆಯಿಂದಲೇ ದೂರ ಉಳಿಯುವವರಾಗಿದ್ದಾರೆ. ಹಾಗೆ ತಮ್ಮ ಜೀವಿತದಲ್ಲಿ ಬರುವಂಥ ಎಷ್ಟೋ ಸಮಸ್ಯೆಯಿಂದ, ಕುಟುಂಬದಲ್ಲಿ ಉಂಟಾಗುವ ಸಮಸ್ಯೆಯಿಂದ ಕುಟುಂಬವನ್ನೇ ಬಿಟ್ಟು ಸ್ವಲ್ಪ ಕಾಲ ಇರ್ತದೆ ಸಮಸ್ಯೆ, ಆ ಸ್ವಲ್ಪ ಕಾಲದ ಸಮಸ್ಯೆನ ಎದುರಿಸದೆ ಶಾಶ್ವತವಾದ ತೀರ್ಮಾನ ತೆಗೆದುಕೊಂಡು ಕೆಲವರು ಜೀವವನ್ನು ತೆಗೆದುಕೊಳ್ತಾರೆ, ಕೆಲವರು ಡಿವೋರ್ಸ್ ಮಾಡಿಕೊಳ್ತಾರೆ, ಮದುವೆಯಿಂದ ಆಚೆ ಬರ್ತಾರೆ. ಇನ್ನು ಕೆಲವರನ್ನು ನೋಡುವಾಗ ಕುಟುಂಬಗಳನ್ನೇ ತ್ಯಜಿಸಿ ಕುಟುಂಬವನ್ನೇ ಬಿಟ್ಟು ಹೋಗುವವರಾಗಿದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಅಲ್ಪವೇ ಸರಿ,
ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸ್ತೇನೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿರುವುದನ್ನು ಕಾಣ್ತಾ ಇದ್ದೇವೆ. ಹಾಗಾದರೆ ಸ್ವಲ್ಪ ಕಾಲದ ಸಮಸ್ಯೆಗಾಗಿ ದಯಮಾಡಿ ಯಾರು ಕೂಡ ಪರ್ಮನೆಂಟ್ ಆಗಿರುವಂಥ ಒಂದು ಸೊಲ್ಯೂಷನ್ನ ಹುಡುಕಿಕೊಂಡು ಹೋಗಬೇಡಿ. ಇಂದು ಪರ್ಮನೆಂಟ್ ಆಗಿರುವ ಸೊಲ್ಯೂಷನ್ನ ಕೆಲವರು ನಾವು ಹಿಂದೆ ಹೇಳಿದ ರೀತಿಯಲ್ಲಿ ಜೀವವನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ವಿವಾಹವನ್ನು ಮುರಿದುಕೊಳ್ಳುವಂಥದ್ದಾಗಿರ್ಬೋದು, ಸಂಬಂಧವನ್ನೇ ಮುರಿದುಕೊಳ್ಳುವಂಥದ್ದಾಗಿರಬಹುದು. ಈ ದಿನಗಳಲ್ಲಿ ಹೆಚ್ಚಾಗಿ ಇವುಗಳಾಗಿದೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಸ್ವಲ್ಪ ಕಾಲ, ಈ ಸ್ವಲ್ಪ ಕಾಲ ಸಮಸ್ಯೆ ಅಥವಾ ಸ್ವಲ್ಪ ಕಾಲ ಪ್ರಯಾಸ, ವೇದನೆ ನಮ್ಮನ್ನು ದೊಡ್ಡ ಮಹಿಮೆಗೆ ನಡೆಸುವಂಥದ್ದಾಗಿದೆ. ಪೇತ್ರನ ಜೀವಿತದಲ್ಲಿ ಅವನಿಗೆ ಇಷ್ಟ ಇಲ್ಲದೆ ಇರೋದೇನೆಂದರೆ ಸಫರಿಂಗ್, ಕಷ್ಟ ಅನುಭವಿಸುವಂಥದ್ದು ಅವನಿಗಿಷ್ಟ ಇರಲಿಲ್ಲ. ಆದರೆ ಅನೇಕ ಪಾಡುಗಳಲ್ಲಿ, ಅನೇಕ ವೇದನೆ, ಅನೇಕ ಸಂಕಟಗಳಲ್ಲಿ, ಹಿಂಸೆಗಳಲ್ಲಿ ಅವನು ಹಾದು ಹೋಗಬೇಕಾಯಿತು. ಯಾಕೆ ಅವನು ಅದರಲ್ಲಿ ಹಾದು ಹೋದನಂದರೆ ಅವನ ಜೀವಿತದ ಮೂಲಕ ದೇವರಿಗೆ ಮಹಿಮೆ ಹೊಂದಲಿಕ್ಕಾಗಿ ಮತ್ತು ಅವನ ಜೀವಿತದಲ್ಲಿ ಆ ಮಹಿಮಾ ಪದವಿಯನ್ನು ಪಡೆದುಕೊಳ್ಳಿಕ್ಕೋಸ್ಕರವಾಗಿ. ಇಂದು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸ್ತಾ ಇರುವಂಥ ಕಷ್ಟ ಪ್ರಯಾಸಕ್ಕೆ ಕಾರಣ ಏನಂದರೆ ಮುಂದೆ ನಮಗೊಂದು ದೇವರು ದೊಡ್ಡ ಆಶೀರ್ವಾದವನ್ನು ಇಟ್ಟಿದ್ದಾರೆ, ಒಂದು ದೊಡ್ಡ ಮಹಾ ಪದವಿಯನ್ನು ಇಟ್ಟಿದ್ದಾರೆ. ಆ ಮಹಿಮೆಯ ಪದವಿಯನ್ನು ನಾವು ಪಡೆದುಕೊಳ್ಬೇಕಂದ್ರೆ ಕೆಲವೊಮ್ಮೆ ಸ್ವಲ್ಪ ಕಾಲ, ಹೇಗೆ ಕೆಲವೊಂದು ಹಣ್ಣುಗಳು ಬರೀ ಸೀಸನಲ್ ಫ್ರೂಟ್ಸ್ಗಳಾಗಿರ್ತದೆ, ಬರೀ ಒಂದು ಸಮಯದಲ್ಲಿ ಮಾತ್ರ ಬಂದು ಹೋಗುವಂಥದ್ದಾಗಿದೆ. ಹಾಗೆ ನಮ್ಮ ಜೀವಿತದಲ್ಲೂ ಅಷ್ಟೇ, ಈಗ ಅನುಭವಿಸ್ತಾ ಇರುವಂಥ ಕಷ್ಟ ಅದು ಒಂದು ಸಮಯದಲ್ಲಿ ಮಾತ್ರ ಇರುವಂಥದ್ದಾಗಿದೆ. ಮಾವಿನ ಹಣ್ಣನ್ನು ನೋಡುವುದಾದರೆ ಅದು ಬರೀ ಬೇಸಿಗೆಯಲ್ಲಿ ಮಾತ್ರ ಬರುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲೂ ಅಷ್ಟೇ, ಕೆಲವೊಂದು ಸೀಸನಲ್ಲಿ, ಕೆಲವೊಂದು ಸಮಯಗಳಲ್ಲಿ ನಮಗೆ ಕಷ್ಟ ಇರಬಹುದು. ನಿಮ್ಮನ್ನು ನೋಡುವಂಥವರು, ನಿಮ್ಮ ಸುತ್ತಲಿರೋರು ನಿಮ್ಗೆ ಹೇಳ್ಬೋದು, ಅಯ್ಯೋ ನೀನು ಈ ಕಷ್ಟದಲ್ಲಿ ನಾಶವಾಗಿ ಹೋಗ್ತೀಯ, ಈ ಕಷ್ಟದಲ್ಲೇ ಬಿದ್ದು ಹೋಗ್ತೀಯ. ಖಂಡಿತವಾಗಿಯೂ ಇಲ್ಲ. ಈ ಕಷ್ಟದಲ್ಲಿ ನಾಶವಾಗ್ಲಿಕ್ಕಾಗಲಿ, ಈ ಕಷ್ಟದಲ್ಲಿ ಮುಳುಗಿ ಹೋಗ್ಲಿಕ್ಕಾಗಲಿ ದೇವರು ನಿಮ್ಮನ್ನು ಬಿಡೋದಿಲ್ಲ. ದೇವರನ್ನು ನಾವು ಆಶ್ರಯಿಸಿಕೊಳ್ಳೋಣ. ಯಾವ ಮನುಷ್ಯನಿಗೆ ದೇವರ ಮೇಲೆ ಆಶ್ರಯ ಇರ್ತದೋ, ಯಾವ ಮನುಷ್ಯನು ದೇವರ ಮೇಲೆ ಭರವಸೆ ಇಡ್ತಾನೋ ಆ ಮನುಷ್ಯನು ಈ ವಾಕ್ಯವನ್ನು ಅಳವಡಿಸಿಕೊಳ್ತಾನೆ. ಏನಂದರೆ ನಮಗೆ ಮುಂದೆ ಒಂದು ಏನಿದೆ, ಮಹಿಮಾ ಪದವಿ ಇದೆ, ಅದನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟವನ್ನು ಅಲ್ಪವೆಂದು ನಾವು ಎಣಿಸಬೇಕು. ಅದೇ ರೀತಿಯಾಗಿ ನಾವು ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯಕ್ಕೆ ನಾವು ಬರುವಾಗ 2ನೇ ವಚನ ಓದಿಕೊಳ್ಳೋಣ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟು ವಿರೋಧವನ್ನು ಸಹಿಸಿಕೊಂಡನು. ದೇವರ ವಾಕ್ಯ ಹೇಳ್ತಾ ಇದೆ, ನೇಮಕವಾದ ಓಟವನ್ನ ಸ್ಥಿರಚಿತ್ತದಿಂದ ಓಡಬೇಕಂದ್ರೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ನಾವು ದೃಷ್ಟಿ ಇಡೋಣ. ಈಗಿನ ಸಮಸ್ಯೆ, ಯೇಸು ಕೂಡ ಪಾಡನ್ನು ಅನುಭವಿಸಿದ್ರು. ಆ ಪಾಡನ್ನು ಅನುಭವಿಸಿದ್ದಕ್ಕೆ ಅವರು ಮಹಿಮೆಯನ್ನು ಕಂಡುಕೊಂಡ್ರು. ಹಾಗೆ ವಾಕ್ಯ ಹೇಳ್ತದೆ, ನೀವು ಮನಗುಂದಿದವರಾಗಿ ಸೋತು ಹೋಗದೆ ಬೇಸರಗೊಳ್ಳದೆ. ನಾವು ಮನುಷ್ಯನನ್ನ ನೋಡೋದಲ್ಲ, ಎಷ್ಟೋ ವಿರೋಧವನ್ನ ಇದ್ದರೂ ಕೂಡ ಎಲ್ಲವನ್ನ ಸಹಿಸಿಕೊಂಡು ನಮಗಾಗಿ ಎಲ್ಲವನ್ನ ಮಾಡಿದಂಥ ಯೇಸುವನ್ನ ನಾವು ಆಲೋಚಿಸಬೇಕು. ಯೇಸುವಿನ ಕುರಿತಾಗಿ ನಾವು ಯೋಚಿಸುವಾಗ ನಮಗೆ ಧೈರ್ಯ ಉಂಟಾಗುವಂಥದ್ದಾಗಿದೆ. ಯೇಸು ಸ್ವಾಮಿಯು ಎಷ್ಟು ವಿರೋಧವನ್ನು ಸಹಿಸಿಕೊಂಡ್ರು, ಎಷ್ಟು ತನ್ನನ್ನು ತಗ್ಗಿಸಿಕೊಂಡ್ರು, ಶಿಲುಬೆಯ ಮರಣದವರೆಗೂ ತನ್ನನ್ನು ತಗ್ಗಿಸಿಕೊಂಡನು. ಹಾಗೆ ನಮ್ಮ ಜೀವಿತದಲ್ಲೂ ಕೆಲವೊಂದನ್ನು ನಾವು ಸಹಿಸಿಕೊಳ್ಳಬೇಕು. ಸಹಿಸಿಕೊಳ್ಳುವಾಗ ಮುಂದೆ ದೊಡ್ಡ ಆಶೀರ್ವಾದ ಇರುವಂಥದ್ದಾಗಿದೆ. ನೀವು ನೆನೆಸಿಕೊಳ್ಬೋದು, ಅಯ್ಯೋ ನನ್ನ ಜೀವಿತದಲ್ಲಿ ಈಗ ನನಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾನೇ ಇಲ್ಲ, ಈ ಸಮಸ್ಯೆ ನನ್ನನ್ನು ಮುಳುಗಿಸಿ ಬಿಡುತ್ತದ ಎಂಬ ಯೋಚನೆಯಿಂದ ನಾನು ತುಂಬ ದುಃಖದಿಂದ, ವೇದನೆಯಿಂದ ಮನ ಒಡೆದಂಥ ಪರಿಸ್ಥಿತಿಯಲ್ಲಿದ್ದೇನೆಂಬುದಾಗಿ ಯೋಚಿಸ್ತಾ ಇರ್ಬೋದು. ಬೇಸರಗೊಳ್ಳದೆ, ಮನಗುಂದಿದವರಾಗಿರದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ನಮಗೆ ಬರುವ ಕಷ್ಟಗಳನ್ನು ನಾವು ನೋಡುವಾಗ ನಾವು ಖಂಡಿತವಾಗಿಯೂ ಮನಗುಂದಿದವರಾಗ್ತೇವೆ, ಖಂಡಿತವಾಗಿಯೂ ಬೇಸರಗೊಳ್ತೇವೆ, ಖಂಡಿತವಾಗಿಯೂ ಚಿಂತೆಗೆ ಒಳಗಾಗ್ತೇವೆ ಎಂಬುದಾಗಿ ತಿಳಿದಂಥ ದೇವರು ವಾಕ್ಯದಲ್ಲಿ ನಮಗೆ ಹೇಳ್ತಾ ಇದ್ದಾರೆ, ನೀವು ಮನಗುಂದಿದವರಾಗಿರಬೇಡಿ, ನೀವು ಬೇಸರಗೊಳ್ಬೇಡಿ, ದೇವರನ್ನ ಯೇಸುವನ್ನು ಆಲೋಚಿಸಿರಿ. ಆತನು ನಮಗಾಗಿ ಎಷ್ಟೆಲ್ಲ ಕಾರ್ಯ ಮಾಡಿದನು. ಆತನು ಸಹಿಸಿಕೊಂಡ ಕಷ್ಟಕ್ಕಿಂತ ನಾವು ಸಹಿಸಿಕೊಳ್ತಾ ಇರೋದು, ಆತನು ಅನುಭವಿಸಿದ ಕಷ್ಟಕ್ಕಿಂತ ನಾವು ಅನುಭವಿಸ್ತಾ ಇರೋದು. ಇದನ್ನು ನಾವು ಆಲೋಚನೆ ಮಾಡಬೇಕು. ನಮಗಾಗಿ ಆತನು ಎಷ್ಟೆಲ್ಲ ಮಾಡಿದ್ದಾನೆ. ಈಗಿನ ಸಮಸ್ಯೆ ನಿಮ್ಮ ಸಾಲ ಆಗಿರ್ಬೋದು, ನಿಮ್ಮ ದುಃಖ ಆಗಿರ್ಬೋದು,
ನಿಮ್ಮ ಕುಟುಂಬ ಜೀವಿತ ಆಗಿರ್ಬೋದು, ನಿಮ್ಮ ಗಂಡನ ಅಥವಾ ಹೆಂಡತಿಯ ಜೀವಿತ ಆಗಿರ್ಬೋದು, ಮಕ್ಕಳ ಜೀವಿತದಲ್ಲಿ ಆಗಿರ್ಬೋದು, ಯಾವುದೆಲ್ಲ ಸಮಸ್ಯೆಗಳಲ್ಲಿ, ಯಾವುದೆಲ್ಲ ಕಷ್ಟದಲ್ಲಿ ಈ ದಿನ ನೀವು ಹಾದು ಹೋಗ್ತಾ ಇದ್ದೀರೋ, ಖಂಡಿತ ಅದರಿಂದ ನಿಮಗೆ ಬಿಡುಗಡೆ ಸಿಗ್ತದೆ. ಅದರಿಂದ ನಿಮಗೆ ಖಂಡಿತ ದೇವರ ಸಮ್ಮುಖದಲ್ಲಿ ಒಂದು ಪ್ರತಿಫಲವನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಎರಡನೇದಾಗಿ ನೋಡುವುದಾದರೆ, 1 ಪೇತ್ರನು ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. 1 ಪೇತ್ರನು ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದಂಥ ದೇವರು ಸ್ವಲ್ಪ ಕಾಲ, ನೋಡಿ ಪರ್ಮನೆಂಟ್ ಆಗಿರುವಂಥದ್ದಲ್ಲ, ಇದು ಟೆಂಪ್ರವರಿ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸುವನು. ನೆಲೆಗೊಳಿಸೋದು ಮಾತ್ರ ಅಲ್ಲ, ಬಲಪಡಿಸುವನು. ನೋಡಿ, ಕಷ್ಟ ಬಾಧೆ ಪಟ್ಟ ಮೇಲೆ ನಮಗೊಂದು ಆಶೀರ್ವಾದ ಇದೆ. ಅದರಿಂದ ಇರುವಂಥ ಆಶೀರ್ವಾದದ ಬಗ್ಗೆ ನಾವು ಯೋಚಿಸಬೇಕು. ನಾವು ಯಾವಾಗಲೂ ಮನುಷ್ಯರು ಏನು ಮಾಡ್ತೇವೆ, ನಮ್ಮ ಕಣ್ಣಿಗೆ ಹೇಗೆ ನೆಟ್ಟಗೆ ಇರ್ತದೋ ಅದನ್ನು ಮಾತ್ರ ನಾವು ದೃಷ್ಟಿಸ್ತೇವೆ ಹೊರತು ಮುಂದೆ ಏನಿದೆ ಅದಾಗಿ ನಾವು ಎಂದಿಗೂ ಯೋಚಿಸೋದಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಯೋಗ್ಯ ಸ್ಥಿತಿಗೆ ನಮ್ಮನ್ನು ದೇವರು ತರ್ತಾರೆ. ಯೋಗ್ಯ ಸ್ಥಿತಿಗೆ ತರುವುದು ಮಾತ್ರ ಅಲ್ಲ, ನಮ್ಮನ್ನು ನೆಲೆಗೊಳಿಸುವ ಆತನಾಗಿದ್ದಾನೆ. ನೆಲೆಗೊಳಿಸುವುದು ಮಾತ್ರ ಅಲ್ಲ, ಬಲಪಡಿಸುವವನಾಗಿದ್ದಾನೆ. ಈ ದಿನಗಳಲ್ಲಿ ಅನೇಕರು ಯೋಗ್ಯ ಸ್ಥಿತಿಗೆ ಬರಬೇಕೆಂದು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಯೋಗ್ಯ ಸ್ಥಿತಿ ಎಂಬುದಾಗಿ ನೋಡುವುದಾದರೆ ಬರೀ ಲೌಕಿಕವಾದ ಆಶೀರ್ವಾದ ಅಲ್ಲ, ಆತ್ಮಿಕವಾದ ಆಶೀರ್ವಾದ, ಆತ್ಮಿಕವಾದ ಫಲದ ಕುರಿತಾಗಿ ಇಲ್ಲಿ ಮಾತನಾಡುವಂಥದ್ದಾಗಿದೆ. ಎರಡನೇದಾಗಿ ನೋಡುವುದಾದರೆ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸುವ ಆತನಾಗಿದ್ದಾನೆ. ಎಷ್ಟೋ ಜನರು ನೆಲೆಗೊಳ್ಳಿಕ್ಕಾಗಿ ಏನೇನೋ ಕಾರ್ಯ ಮಾಡ್ತಾ ಇದ್ದಾರೆ. ಆದರೆ ಯಾವ ಮನುಷ್ಯನು ದೇವರ ಮಗನಾಗಿ ದೇವರಿಗೆ ಒಳಪಟ್ಟು ಬಾಧೆನ ಅನುಭವಿಸಿದ ನಂತರ ದೇವರು ಅವನನ್ನು ನೆಲೆಗೊಳಿಸ್ತಾನೆ. ಅವನ ಕುಟುಂಬವನ್ನು, ಅವನ ಜೀವಿತವನ್ನು ನೆಲೆಗೊಳಿಸುವವನಾಗಿದ್ದಾನೆ, ಹಾಗೆ ಬಲಪಡಿಸುವವನಾಗಿದ್ದಾನೆ. ಯಾರು ನಮ್ಮನ್ನು ನೆಲೆಗೊಳಿಸುವಂತಹ ಅವಶ್ಯಕತೆ ಇಲ್ಲ. ಕರ್ತನು ನಮ್ಮನ್ನು ನೆಲೆಗೊಳಿಸುವ ಆತನಾಗಿದ್ದಾನೆ. ಕರ್ತನು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಈ ಕಷ್ಟ ನಮಗೆ ಶಾಶ್ವತವಾಗಿ ಉಳಿಯುವಂಥದ್ದಲ್ಲ. ಯಾಕೆಂದರೆ ಈ ಕಷ್ಟ ಶಾಶ್ವತವಾಗಿ ಉಳಿಯುವಂತೆ ದೇವರು ಮಾಡೋದಿಲ್ಲ. ಆತನು ನಮಗಾಗಿ ಅತ್ಯುನ್ನತವಾದಂಥ ಆಲೋಚನೆಗಳನ್ನು ಇಟ್ಟುಕೊಂಡು ನಮಗೆ ನಿತ್ಯವಾದಂಥ ಒಂದು ನಿತ್ಯ ಜೀವವನ್ನು, ಹಾಗೆ ಮಹಿಮೆ ಉಳ್ಳಂತಹ ಆಲೋಚನೆಗಳನ್ನು ಇಟ್ಟು ನಮ್ಮ ಜೀವಿತದಲ್ಲಿ ಆತನು ತಕ್ಕ ಸಮಯದಲ್ಲಿ ನಡೆಸುವ ಆತನಾಗಿದ್ದಾನೆ. ಆತನ ಪಾದ ಸನ್ನಿಧಿಯಲ್ಲಿ ನಾವು ಆತನನ್ನು ನಾವು ಆಶ್ರಯಿಸಿಕೊಳ್ಳುವಾಗ ಖಂಡಿತವಾಗಿಯೂ ನಮಗಾಗಿಟ್ಟಿರುವ ಉದ್ದೇಶವನ್ನು, ನಮಗಾಗಿಟ್ಟಿರುವಂಥ ಒಳ್ಳೆಯ ಆಲೋಚನೆಯನ್ನು ನೆರವೇರಿಸುವವನಾಗಿದ್ದಾನೆ. ಮತ್ತು ನಾವು ನೋಡುವುದಾದರೆ ಕೀರ್ತನೆಗಳು 90 ನಾವು ಓದುವಾಗ ಅದು ನಮಗೆ ತಿಳಿಯಬಡಿಸುವುದೇನೆಂದರೆ, ಈ ಕಷ್ಟ ಅನ್ನುವಂಥದ್ದು ಟೆಂಪ್ರವರಿ ಆಗಿದೆ, ಕಷ್ಟ ಅನ್ನುವಂಥದ್ದು ತಾತ್ಕಾಲಿಕವಾಗಿದೆ ಎಂಬುದಾಗಿ ಕೀರ್ತನೆಗಳು 90 ಓದುವಾಗ ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಸೊ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟ, ವೇದನೆ, ನೋವು ಬರ್ಬೋದು. ಆದರೆ ನಮ್ಮ ದೇವರು ನಿತ್ಯನಾದ ದೇವನಾಗಿದ್ದಾನೆ. ನಮಗೆ ಸಮಸ್ಯೆಗಳು ಶಾಶ್ವತ ಅಲ್ಲ, ನಮ್ಮ ದೇವರು ಶಾಶ್ವತವಾದವನು. ಶಾಶ್ವತವಾಗಿರುವ ದೇವರನ್ನು ಆಶ್ರಯಿಸುವಾಗ ನಮ್ಮ ಜೀವಿತದಲ್ಲಿ ಯಾವುದು ಕೂಡ ನಮ್ಮನ್ನು ನಾಶಪಡಿಸ್ಲಿಕ್ಕಾಗಲಿ ಮುಳುಗಿಸ್ಲಿಕ್ಕಾಗಲಿ ಕರ್ತನು ಬಿಡುವುದಿಲ್ಲ. ಈಗ ನಮಗೆ ಶಾಶ್ವತವಾಗಿ ನನ್ನ ಜೀವಿತದಲ್ಲಿ ಇದು ಉಳಿದು ಬಿಡ್ತದ ಎಂಬುದಾಗಿ ಯೋಚಿಸ್ತಾ ಇರುವ ವಿಷಯ, ಒಂದು ದಿನ ನೀವೇ ಯೋಚನೆ ಮಾಡುವ ರೀತಿಯಲ್ಲಿ, ಅಯ್ಯೋ ನನ್ನ ಜೀವಿತದಲ್ಲಿ ಎಂದು ಬಂದ ಕಷ್ಟ ನನ್ನನ್ನು ನಾಶಪಡಿಸ್ತು ಎಂದು ತಿಳ್ಕೊಂಡಿದೆ. ಆದರೆ ದೇವ ಕೃಪೆಯು ನನ್ನನ್ನು ಅದರಿಂದ ಬಿಡಿಸಿತು ಎಂಬುದಾಗಿ ತಿಳಿದುಕೊಳ್ಳುವಂತೆ ಮಾಡುವಂಥದ್ದಾಗಿದೆ. ಬಾಧೆ ಪಡುವಂಥದ್ದು ಎಂದಿಗೂ ವ್ಯರ್ಥ ಆಗೋದಿಲ್ಲ. ಯಾಕೆಂದರೆ ದೇವರ ಕರದಲ್ಲಿ ನಮ್ಮನ್ನು ಉತ್ತಮವಾಗಿರುವಂಥ ಒಳ್ಳೆಯ ಪಾತ್ರೆಯನ್ನಾಗಿ ನಮ್ಮ ನಂಬಿಕೆಯನ್ನು ಬಲಗೊಳಿಸಲಿಕ್ಕೂ ಕೂಡ ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಂಥದ್ದಾಗಿದೆ. ಕಷ್ಟಗಳು ನಮ್ಮನ್ನು ಮುಳುಗಿಸ್ಲಿಕ್ಕಾಗಿಲ್ಲ. ಕಷ್ಟಗಳು ಶಾಶ್ವತವಲ್ಲ. ನಿಂದನೆ, ಅಪಮಾನ ಏನೇ ನಿಮ್ಮ ಜೀವಿತದಲ್ಲಿ ನೀವು ಎದುರು ನೋಡ್ತಾ ಇರ್ಬೋದು, ಆದರೆ ಎಂದಿಗೂ ಅದು ನಿಮಗೆ ಶಾಶ್ವತವಾಗಿ ಇರುವಂಥದ್ದಲ್ಲ. ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನೋಡಿ, ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಸ್ವಲ್ಪ ಕಾಲ ಇರೋ ಸಂಕಟ
ಈ ಹಗುರವಾದ ಸಂಕಟ ನಮಗೆ ಒಳ್ಳೆ ಪ್ರತಿಫಲವನ್ನು, ನಿರಂತರವಾದ ಗೌರವವನ್ನು ತರುವಂಥದ್ದಾಗಿದೆ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ಯಾರೆಲ್ಲ ಈ ದಿನದಲ್ಲಿ ಕಣ್ಣೀರು, ವೇದನೆ, ಕಷ್ಟ ನನಗೆ ತೀರ್ತಾ ಇಲ್ಲ ಎಂಬುದಾಗಿ ಸಂಕಟದಲ್ಲಿದ್ದಾರೋ ಬಿಡುಗಡೆ ಕೊಟ್ಟು ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆಯೇ. ಆಮೆನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.